ಹಲೋ, ಎಲ್ರಿಗೂ ನಮಸ್ಕಾರ. ನಾನು ನಿಮ್ಮ ಅಂಕರ. ಸೊ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇವತ್ತು ನೇಪಾಳ್ ಟ್ರಿಪ್ನ ಡೇ 2. ಸೊ ಇವಾಗ ನಾವು ಜನಕ್ಪುರ ಏರ್ಪೋರ್ಟಲ್ಲಿ ಇದ್ದೀವಿ. ಸೊ ಇಲ್ಲಿಂದ ನಾವು ಕಠ್ಮಂಡುಗೆ ಹೋಗ್ತಿದ್ವಿ. ಸೊ ಕಠ್ಮಂಡು ಇಸ್ ಅ ಕ್ಯಾಪಿಟಲ್ ಸಿಟಿ ಆಫ್ ನೇಪಾಳ್ ಆ್ಯಂಡ್ ಅಟ್ ದಿ ಎಂಡ್ ಆಫ್ ದಿ ಡೇ ಆ್ಯಕ್ಚುಲಿ ಜನಕ್ಪುರದಿಂದ ಕಠ್ಮಂಡುಗೆ ಆಲ್ಮೋಸ್ಟ್ 250 ಕಿಲೋಮೀಟರ್ಸ್ ಏನೋ ಇದೆ. ಸೊ ಆನ್ ರೋಡ್ ಹೋದ್ರೆ ಇಟ್ಸ್ ಆಲ್ಮೋಸ್ಟ್ 9 to 10 hours ಆಗುತ್ತೆ. ಸೊ ಅದಕ್ಕೆ ಫ್ಲೈಟಲ್ಲಿ ಹೋಗ್ತಿದ್ವಿ. ಫ್ಲೈಟಲ್ಲಿ ಆಲ್ಮೋಸ್ಟ್ 20 to 30 minutes ಅಷ್ಟೇ. ಸೊ ಯಾ, ಆ್ಯಂಡ್ ಕಠ್ಮಂಡು ಇಸ್ ಅ ಫುಲ್, ಇವಾಗ ನೇಪಾಳಲ್ಲಿ ಜನಕ್ಪುರ ಒಂದೇ ಲ್ಯಾಂಡ್ ಬೇಸ್ಡ್ ಸಿಟಿ ಅಥವಾ ಈ ಥರ ಒಂದು ವಿಲೇಜ್ ಥರ ಅಥವಾ ಊರ್ ಥರ ನೋಡೋಕೆ ಸಿಗೋದು. ಆಮೇಲೆ ಮಿಕ್ಕಿದ ಎಲ್ಲಾನು ವ್ಯಾಲೀಸ್ ಇದೆ, ಮೌಂಟೇನ್ಸ್ ಇದೆ. ಸೊ ಅದು ಜಾಸ್ತಿ ಅಂತೆ. ಸೊ ಯಾ, ಐ ಆಮ್ ಪ್ರಿಟಿ ಎಕ್ಸೈಟೆಡ್. ಸೊ ನೀವು ಕೂಡ ಅಷ್ಟೇ ಎಕ್ಸೈಟ್ ಆಗಿದ್ದೀರಾ ಅನ್ಕೋತೀನಿ. ಸೊ ಈ ವ್ಲಾಗ್ನ ಕಂಪ್ಲೀಟ್ ಆಗಿ ನೋಡಿ, ಡೆಫಿನೆಟ್ಲಿ ನೀವು ಎಂಜಾಯ್ ಮಾಡ್ತೀರಾ. ಸೊ ಯಾ, ಸ್ಟೇ ಟ್ಯೂನ್. ಚಿಕ್ಕಮ್ಮ, ನೆನ್ನೆ ಹೆಂಗಿತ್ತು ಚಿಕ್ಕಮ್ಮ ಟ್ರಿಪ್ ಎಲ್ಲ? ಚೆನ್ನಾಗಿತ್ತು, ಬಟ್ ಸ್ವಲ್ಪ ಟೈರಿಂಗ್, ಯಾಕಂದ್ರೆ ನಿದ್ದೆ ಇರ್ಲಿಲ್ಲ. ಅರ್ಲಿ ಮಾರ್ನಿಂಗ್ ಫ್ಲೈಟ್, ನಿದ್ದೆ ಇಲ್ಲ. ಬಟ್ ರಾತ್ರಿ ಚೆನ್ನಾಗಿ ನಿದ್ದೆ ಬಂತು. ಹೋಟೆಲ್ ರೂಮ್ಸ್, ಊಟ ಎಲ್ಲ ಚೆನ್ನಾಗಿತ್ತು. ಡೇ 1 ಟ್ರಿಪ್ ಐ ವಾಸ್ ಬಿಟ್ ಟಯರ್ಡ್. ಕನ್ನಡ ತುಂಬಾ ಸ್ಟ್ರೈನ್ ಆಗಿತ್ತು, ಟಯರ್ಡ್ ಆಗಿತ್ತು. ಇವತ್ತು ಫ್ರೆಶ್ ಆಗಿದ್ದೀವಿ. ನೆನ್ನೆ ಒಂದೇ ಜನಕಪುರಿ ಒಂದೇ ಟೆಂಪಲ್ ನೋಡಕ್ಕಾಗಿದ್ದು. ಸೀತಾದೇವಿ ಹುಟ್ಟಿರೋ ಟೆಂಪಲ್ ಅದು. ಸೀತಾದೇವಿ ಹುಟ್ಟಿದ ಪ್ಲೇಸ್ ಅಲ್ಲಿ ಟೆಂಪಲ್ ಕಟ್ಟಿದ್ದಾರೆ. ಮತ್ತೆ ಅವ್ರದೇ ಒಂದು ಬೆಳೆದಿದ್ದು, ಮತ್ತೆ ಅವ್ರದ್ದೆಲ್ಲಾನು ಅಲ್ಲಿ ಒಂದು ಮ್ಯೂಸಿಯಂ ಇದೆ, ಅದೆಲ್ಲ ತೋರಿಸಿದ್ದಾರೆ. ಇಟ್ ವಾಸ್ ಚೆನ್ನಾಗಿತ್ತು. ಬಿಕಾಸ್ ನಮ್ಗೆ ಅಯೋಧ್ಯೆಗೆ ಇದು ಕನೆಕ್ಟ್ ಆಗಿದೆ. ಕಠ್ಮಂಡು, ಕ್ಯಾಪಿಟಲ್ ಸಿಟಿ ಆಫ್ ನೇಪಾಳ್. ಓಕೆ, ಲೆಟ್ಸ್ ಸಿ ಯು ಆಲ್ ಇನ್ ಕಠ್ಮಂಡು. ಹಲೋ ಆಲ್, ಸೊ ಐ ಆಮ್ ಬ್ಯಾಕ್ ಅಗೇನ್. ಸೊ ಆ್ಯಕ್ಚುಲಿ ಐ ನೋ ವ್ಲಾಗ್ಸ್ ಎಲ್ಲ ಅಪ್ಲೋಡ್ ಮಾಡೋದು ಲೇಟ್ ಆಗ್ತಿದೆ. ಆ್ಯಂಡ್ ನೇಪಾಳ್ಗೆ ಹೋಗಿ ಬಂದು ಆಲ್ಮೋಸ್ಟ್ 2-3 weeks ಆಗಿದ್ರು, ಇನ್ನೂ ಕಂಪ್ಲೀಟ್ ವ್ಲಾಗ್ಸ್ ಯಾವುದೂ ಅಪ್ಲೋಡ್ ಮಾಡಿಲ್ಲ ಅಂತ. ಬಿಕಾಸ್ ನನಗೆ ಎಕ್ಸಾಮ್ ನಡೀತಿರೋದ್ರಿಂದ ನನಗೆ ಯಾವುದೇ ರೀತಿ ಎಡಿಟ್ ಮಾಡೋಕ್ಕಾಗಲಿ ಅಪ್ಲೋಡ್ ಮಾಡೋಕ್ಕಾಗಲಿ ಟೈಮ್ ಆಗ್ತಾಯಿಲ್ಲ. ಸೊ ಸ್ವಲ್ಪ ಅಡ್ಜಸ್ಟ್ ಮಾಡಿಕೊಂಡು ಜಾಸ್ತಿ ಸಪೋರ್ಟ್ ಮಾಡಿ ನನ್ನ ಚಾನಲ್ಗೆ. ಸೊ ಡೆಫಿನೆಟ್ಲಿ ಅಪ್ಲೋಡ್ ಅಂತೂ ಮಾಡೇ ಮಾಡ್ತೀನಿ. ಬಿಕಾಸ್ ಇದೊಂಥರ ನನಗೆ ಮೆಮೊರೀಸ್ ಬಿಲ್ಡ್ ಮಾಡ್ತಿರೋ ಥರ. ಅಟ್ ದಿ ಎಂಡ್ ಆಫ್ ದಿ ಡೇ ನಾನೇ ಕೂತ್ಕೊಂಡು ನೋಡಿದಾಗ ನನಗೆ ಖುಷಿ ಆಗಬೇಕು ಕೂತ್ಕೊಂಡು ನೋಡಿದಾಗ. ಸೊ ಯಾ, ಆ್ಯಂಡ್ ಇಲ್ಲಿ ನಾವು ಆ್ಯಕ್ಚುಲಿ ಜನಕ್ಪುರಿಂದ ಕಠ್ಮಂಡುಗೆ ಏರ್ವೇಸ್ ಮುಖಾಂತರ ಹೋಗಿದ್ದು, ಪ್ಲೇನಲ್ಲಿ. ಆ್ಯಂಡ್ ಆ್ಯಕ್ಚುಲಿ ನಮಗೆ ಸ್ವಲ್ಪ ಭಯ ಇತ್ತು. ಬಿಕಾಸ್ ಜನರಲಾಗಿ ನೇಪಾಳ ಏರ್ವೇಸ್ ಜಾಸ್ತಿ ಆಕ್ಸಿಡೆಂಟ್ ಆಗಿದೆ. ಆ್ಯಂಡ್ ಇಲ್ಲಿ ನಾವು ಹೋಗಿದ್ದು ಎಟಿ ಏರ್ಲೈನ್ಸ್ ಅಂತ. ಆ್ಯಂಡ್ ನಮಗೆ ತುಂಬ ಅಂದರೆ ತುಂಬ, ಬಿಕಾಸ್ ತುಂಬ ಟರ್ಬ್ಯುಲೆನ್ಸ್ ಇತ್ತು. ಆ್ಯಂಡ್ ಭಯ ಕೂಡ ಆಗ್ತಿತ್ತು. ಆ್ಯಂಡ್ ಐ ಡೋಂಟ್ ನೋ, ಪ್ಲೇನ್ ಟೇಕ್ ಆಫ್ ಆಗಬೇಕಾದ್ರೆ ಆ ಸೌಂಡ್ ಕೂಡ ಬರ್ತಿತ್ತು. ಅದು ಇನ್ನೂ ನಮ್ಗೆ ಭಯ ಕೊಡೋಕೆ ಶುರು ಆಯಿತು. ಆ್ಯಕ್ಚುಲಿ ನಮಗೆ ಕಾಟನ್ ಕೊಡ್ತಾರೆ, ಸೊ ದಟ್ ವಿ ಡೋಂಟ್ ಗೆಟ್ ಆ್ಯಂಕ್ಷಿಯಸ್ ಆ್ಯಂಡ್ ನರ್ವಸ್ ಅಂತ. ಬಟ್ ಅದು ನಮಗೆ ಫಸ್ಟ್ ಟೈಮ್ ಗೊತ್ತಿರಲಿಲ್ಲ. ಚಾಕ್ಲೇಟ್ಸ್ ಆ್ಯಂಡ್ ಕಾಟನ್ ಕೊಡ್ತಾರೆ. ನಾನು ಬರೀ ಚಾಕ್ಲೇಟ್ಸ್ ತೊಗೊಂಡೆ, ಕಾಟನ್ ತೊಗೊಳ್ಲಿಲ್ಲ. ಬಟ್ ಆಮೇಲೆ ಪ್ಲೇನ್ ಟೇಕ್ ಆಫ್ ಆದಮೇಲೆ ಒಂದು 20 to 30 minutes ಕಂಪ್ಲೀಟ್ ಸೌಂಡ್. ನೀವೇನು ಇವಾಗ ಇಂಡಿಯನ್ ಏರ್ವೇಸಲ್ಲಿ ಇಂಡಿಗೋ ಆಗಿರ್ಬೋದು, ಇನ್ನೊಂದಾಗಿರ್ಬೋದು, ಅಲ್ಲಿ ಏನು ನಿಮಗೆ ಇಟ್ಸ್ ವೆರಿ ಸ್ಮೂತ್ ಪ್ರೋಸೆಸ್. ಬಟ್ ನೇಪಾಳ ಏರ್ವೇಸಲ್ಲಿ ಆ ಸೌಂಡ್ ಬರ್ತಿರ್ಬೇಕಾದ್ರೆ ನಂಗೆ ಭಯ ಆಗ್ತಿತ್ತು, ಎಲ್ಲಿ ಕ್ರ್ಯಾಶ್ ಗೀಶ್ ಆಗಿಬಿಡುತ್ತೆ ಏನು ಅನ್ನೋದು. ಬಟ್ ಅಟ್ ದಿ ಎಂಡ್ ಆಫ್ ದ ಡೇ ಸೇಫಾಗಿ ಹೋದ್ವಿ. ಸೊ ಅದೊಂದು ಭಯ ಇತ್ತು ಲ್ಯಾಂಡ್ ಆಗೋವರೆಗೂ. ಬಟ್ ಯಾ, ಎವ್ರಿಥಿಂಗ್ ವೆಂಟ್ ಗುಡ್. ಪಶುಪತಿನಾಥ ಟೆಂಪಲ್ ಬಂದಿದ್ದೀವಿ ಕಠ್ಮಂಡುವಿಗೆ. ಆ್ಯಂಡ್ ಇದು ಒಂದು ಪಕ್ಕದಲ್ಲಿದೆ. ಆ್ಯಂಡ್ ಪಶುಪತಿನಾಥ ಟೆಂಪಲಲ್ಲಿ ಇಟ್ ಇಸ್ ಅ ಫಾರ್ಮ್ ಆಫ್ ಶಿವನ ವರ್ಷಿಪ್ ಮಾಡ್ತಾರೆ. ಆ್ಯಂಡ್ ಅಟ್ ದ ಸೇಮ್ ಟೈಮ್ ಇದನ್ನು ಒನ್ ಆಫ್ ದಿ ವರ್ಲ್ಡ್ ಹೆರಿಟೇಜ್ ಸೈಟಲ್ಲಿ ಅಂಡರ್ ರೆಕಗ್ನೈಸ್ ಮಾಡಿದ್ರು 1979. ಸೊ ಇದು ಆಲ್ಮೋಸ್ಟ್ 1.5 hour ಆಗುತ್ತೆ. ಸೊ ಏನು ರಿಸ್ಟ್ರಿಕ್ಷನ್ಸ್ ಇಲ್ಲ. ಬಟ್ ಅಟ್ ದಿ ಎಂಡ್ ಏನದು? हर हर महादेव, बोलो जय बाबा पशुपतिनाथ की, माता पार्वती की। पहले तो आप सभी को नमस्कारम। मेरा नाम राजन है, मैं नेपाल काठमांडू से हूँ। अभी आप लोग आए हो पशुपतिनाथ मंदिर। पशुपतिनाथ बोले तो वन ऑफ द बिगेस्ट टेंपल ऑफ हिंदू रिलीजन। और यहाँ पे ओनली फॉर हिंदू रिलीजन, फॉरेनर मुस्लिम नॉट अलाउड इन द टेंपल। जब सोनिया गांधी जी भी आई थी ना, उनको मंदिर के अंदर में अलाउड नहीं किया था। गेट तक ही जाने को मिला, गेट से ही वापस कर दिया। और ये जो टेंपल है आज से लगभग 2000 ईयर्स ओल्ड टेंपल है। और ये अर्धलिंग में आते हैं। अर्धलिंग समझते हैं? ये अर्धलिंग में आते हैं। इनका हाफ एंड पार्ट, जो बैक साइड का हिस्सा, जो धड़ का हिस्सा केदारनाथ जी,
और हेड ऑफ पार्ट सिर का हिस्सा पशुपतिनाथ, दोनों को मिला के एक कंप्लीट बॉडी होता है। और 12 ज्योतिर्लिंग का दर्शन करने के बाद पशुपतिनाथ जी का दर्शन होना जरूरी होता है, क्योंकि इनके दर्शन करने से ही 12 ज्योतिर्लिंग का पुण्य प्राप्ति होता है। ನೇಪಾಳ ಲಿಟಲ್ ಆಪಲ್. ಇದು ನೇಪಾಳದ ರಾಷ್ಟ್ರೀಯ ಆಪಲ್ ಅಂತ ನಾವಿಲ್ಲಿ ತಗೊಂಡಿದೀವಿ. ಟೇಸ್ಟ್ ಇಸ್ ಗುಡ್. ಸೊ ನಾವು ಪಶುಪತಿನಾಥ್ ಟೆಂಪಲ್ ಹೋಗೋಕ್ಕೂ ಮುಂಚೆ ರುದ್ರಾಕ್ಷಿ ಮಾಲೆ ತಗೊಂಡೋಗ್ಬೇಕು. ಸೊ ನೇಪಾಳಲ್ಲಿ ರುದ್ರಾಕ್ಷಿ ಮಾಲೆ ಫೇಮಸ್ ಅಂಡ್ ಹೋಗಕ್ಕೂ ಮುಂಚೆ ಏನಕ್ಕೆ ತಗೊಂಡೋಗ್ಬೇಕಂದ್ರೆ ಸೊ ದಟ್ ಪವರ್ಫುಲ್ ಆಗಿರುತ್ತೆ ಅಂಡ್ ಅವ್ರ ಪವರ್ ರುದ್ರಾಕ್ಷಿ ಮಾಲೆಯಲ್ಲಿ ಕ್ಯಾಪ್ಚರ್ ಆಗುತ್ತೆ ಅನ್ನೋ ಒಂದು ಕಾರಣಕ್ಕೆ. ಸೊ ಆ ಒಂದು ರೀಸನ್ಗೆ ಇಲ್ಲೆಲ್ಲ ರುದ್ರಾಕ್ಷಿನ ಶಾಪಿಂಗ್ ಮಾಡ್ತಿದ್ದಾರೆ ಅಂಡ್ ಕೇಳ್ತಾ ಇದ್ದಾರೆ, ಅದ್ರ ಬಗ್ಗೆ ತಿಳ್ಕೊತಾ ಇದ್ದಾರೆ. ಸೊ ಇಲ್ಲಿ ನೋಡ್ಬೋದು ನೀವು, ತೋರಿಸಿಲ್ಲ. ಸೊ ಜನರಲ್ ಆಗಿ ಹೇಳ್ತಾರೆ ರುದ್ರಾಕ್ಷಿ ಮಾಲೆನ ಹುಡುಗರು ಹಾಕೋಬೇಕು ಅಂತ, ಬಟ್ ಇಲ್ಲಿ ಹುಡುಗಿರ್ಗೂ ಕೂಡ ಕೊಡ್ತಾರೆ. ಸೊ ಯು ಕ್ಯಾನ್ ಗೆಟ್ ಇಟ್. करालभालवट्टिका दगद्दगद्दगज्ज्वलद्धरञ्जयाहुतीकृत प्रचण्ड पञ्चसायके धराधरेन्द्रनन्दिनी कुचाग्रचित्रपत्रकार कल्पनैकशिल्पिनी त्रिलोचने. ಸೊ ಇಲ್ಲಿ ಆಕ್ಚುಲಿ ರುದ್ರಾಭಿಷೇಕ ಮಾಡಿಸ್ತಾರೆ. ಸೊ ಅದಕ್ಕೆ ನಾವು ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ನಾವು ರುದ್ರಾಕ್ಷಿನ ತಗೊಂಡಿದ್ದು. ಸೊ ಆ ಒಂದು ರೀಸನ್ಗೆ, ಸೊ ದೇವಸ್ಥಾನಕ್ಕೆ ಹೋಗೋಕ್ಕೂ ಮುಂಚೆ ಅದೇ ಒಂದು ರೀಸನ್ಗೆ ನಾವು ರುದ್ರಾಕ್ಷಿನ ತಗೊಂಡಿದ್ದು. ಸೊ ಹಾಗೇನೆ ಇಲ್ಲಿ ರುದ್ರಾಕ್ಷಿ ಪೂಜೆ ಮಾಡ್ಬಿಟ್ಟು ಆಮೇಲೆ ದೇವಸ್ಥಾನ ಒಳಗಡೆ ಹೋಗ್ಬೇಕು. ಅಂಡ್ ದೇವಸ್ಥಾನ ಒಳಗಡೆ ವಿಡಿಯೋಗ್ರಫಿ ಆಗಲಿ ಫೋಟೋಗ್ರಫಿ ಅಲ್ಲವಿಲ್ಲ, ತುಂಬಾ ಸ್ಟ್ರಿಕ್ಟ್ ಇದೆ. ಅಂಡ್ ಪಶುಪತಿನಾಥ್ ಟೆಂಪಲ್ ಬಂದ್ಬಿಟ್ಟು ಇದೇ ಒನ್ ಅಂಡ್ ಓನ್ಲಿ ಹಿಂದೂ ಟೆಂಪಲ್. ಸೊ ಇಲ್ಲಿ ಯಾರು ಮುಸ್ಲಿಂ ಬಂದ್ರು ಅಥವಾ ಯಾರು ಫಾರಿನರ್ ಬಂದ್ರು ಒಳಗೆ ಬಿಡಲ್ಲ, ಗೇಟ್ ತನಕ ಬಿಟ್ಬಿಟ್ಟು ವಾಪಸ್ ಕಳಿಸ್ತಾರಂತೆ. ಸೊ ದಟ್ ವಾಸ್ ವಾಟ್ ನಮಗೆ ಗೈಡ್ ಹೇಳಿದ್ದು. ಸೊ ಯಾ, ಅಂಡ್ ಯಾವುದೇ ರೀತಿ ಚಾರ್ಜಸ್ ಇರಲ್ಲ. ಸೊ ಹಿಂದೂದಾಗಿರೋದ್ರಿಂದ ಆರಾಮಾಗಿ ಹೋಗಿ ಬರ್ಬೋದು. ಸೊ ಯಾ, ಲೆಟ್ಸ್ ಎಕ್ಸ್ಪ್ಲೋರ್ ಇಟ್. ಅಂಡ್ ಒಳಗಡೆ ವಿಡಿಯೋಗ್ರಫಿ ಎಲ್ಲವಿಲ್ಲ. ಸೊ ಐ ಡೆಫಿನೆಟ್ಲಿ ಶೋ ಎಲ್ಲಿವರೆಗೂ ವಿಡಿಯೋಗ್ರಫಿ ಎಲ್ಲವಿದೆಯೋ ಅಲ್ಲಿವರೆಗೂ ತೋರಿಸ್ತೀನಿ. ಸೊ ಯಾ, ಐ ಆಮ್ ಬ್ಯಾಕ್ ಅಗೇನ್. ಸೊ ಪಶುಪತಿ ಟೆಂಪಲ್ನ ಒಂದು ದರ್ಶನ ಆಯಿತು. ಸೊ ಒಳ್ಳೆ ದರ್ಶನ ಆಯಿತು. ಜನ ಜಾಸ್ತಿ ರಶ್ ಇರುತ್ತೆ. ಒಂದು 2-3 ಮಿನಿಟ್ಸ್ಗೆ ಮಾತ್ರ ತೆಗ್ದಿರ್ತಾರೆ. ಸೊ ಆ ಟೈಮಲ್ಲಿ ನೋಡ್ಕೊ ಬರಬೇಕು ಅಂದರೆ ಕಷ್ಟ ಆಗುತ್ತೆ. ಬಟ್ ಯಾ, ಇಟ್ ವಾಸ್ ಗುಡ್. ಒಂದು ಪೀಸ್ಫುಲ್ ಎನ್ವಿರಾನ್ಮೆಂಟ್ ಅಥವಾ ಡಿವೋಷನಲ್ ಅಂತ ಅನಿಸ್ತು ಸಕ್ಕತ್ತು. ಸೊ ಯಾ, ಇವಾಗ ನಾವು ಊಟಕ್ಕೆ ಬಂದಿದ್ವಿ. ಸೊ ಎಲ್ಲ ಆಯಿತು. ಸ್ವಲ್ಪ ಟೈರಿಂಗ್ ಅನಿಸಿದೆ ಬಿಕಾಸ್ ಅಷ್ಟು ರಶಲ್ಲಿ ಹೋಗಿ ಬಂದಿರೋದಕ್ಕೆ. ಇವಾಗ ಕೈಲಾಶ್ ಹೋಟೆಲಲ್ಲಿ ಬಂದಿದ್ವಿ. ಸೊ ದ ಹೋಟೆಲ್ ಇಸ್ ಗುಡ್. ಹೋಪ್ ಸೊ ಇವನ್ ಇಟ್ ಟೇಸ್ಟ್ ಗುಡ್ ಅಂತ ಅನ್ಕೊಂಡಿದ್ದೀನಿ. ಸೊ ಯಾ, ಸೊ ಊಟ ಎಲ್ಲ ಆಯಿತು. ಸೊ ಇವಾಗ ಪಶುಪತಿನಾಥ ಟೆಂಪಲ್ ಮುಗಿಸ್ಕೊಂಡು ಪಕ್ಕದಲ್ಲೇ ಗುಹೇಶ್ವರಿ ಶಕ್ತಿಪೀಠ ಇದೆ. ಸೊ ಇಲ್ಲಿ ಸತಿಯ ಮಂಡಿ ಭಾಗ ಬಿದ್ದಿರೋದು. ಸೊ ಒಂದಷ್ಟು ಮೆಟ್ಲುಗಳು ಹತ್ಕೊಂಡು ಹೋಗ್ಬೇಕು, 100 ಮೆಟ್ಲೇನೋ ಇದೆ. ಅದು ಹತ್ಕೊಂಡು ಹೋದಾದ್ಮೇಲೆ ಟೆಂಪಲ್ಗೆ ಹೋಗ್ಬೇಕು. ಸೊ ಯಾ, ಲೆಟ್ಸ್ ಎಕ್ಸ್ಪ್ಲೋರ್ ಇಟ್. प्रचण्ड
ಬಾ ನಾವಿಬ್ರು ಮಾಡೋಣ ಇಬ್ರು ಮಾಡೋಣ चक्षुषो प्रजामहि महेन्द्रयो समप्रवृत्तिवक्कदा सदा शिवं भजाम्यहम् ಸೊ ಅವಾಗ ಶಕ್ತಿಪೀಠಕ್ಕೆ ಹೋಗಿದ್ವಿ ಆ್ಯಂಡ್ ಇವಾಗ ಜಲನಾರಾಯಣ ಕಂಠ ಗೆ ಬಂದಿದ್ದೀವಿ. ಸೊ ಇದರ ಸ್ಪೆಷಲ್ ಬಂದ್ಬಿಟ್ಟು ಇದೊಂದು ವಿಷ್ಣು ದೇವಸ್ಥಾನ. ಸೊ ಜಲದ ಮೇಲೆ ಅಂದ್ರೆ ನೀರ್ ಮೇಲೆ ವಿಷ್ಣು ಮಲಗಿರೋ ತರ ಒಂದು ಅವತಾರದ ಒಂದು ದೇವಸ್ಥಾನ. ಸೊ ಆ ಅವತಾರನ ನಾವಿಲ್ಲಿ ನೋಡ್ಬೋದು. ಸೊ ಲೆಟ್ಸ್ ಎಕ್ಸ್ಪ್ಲೋರ್ ಇಟ್. ಡೆಫಿನೆಟ್ಲಿ ಟೆಂಪಲ್ ಒಳಗಡೆ ವಿಡಿಯೋಗ್ರಫಿ ಫೋಟೋಗ್ರಫಿ ಎಲ್ಲವಿಲ್ಲ, ಬಟ್ ಹೊರಗಡೆ ಎನ್ವಿರಾನ್ಮೆಂಟ್ ಅಥವಾ ಆಂಬಿಯನ್ಸ್ ಹೇಗಿದೆ ಅಂತ ತೋರಿಸ್ತೀನಿ. इमं हि नित्यमेव मुक्तमुत्तमोत्तमं स्तवं पठन् स्मरन् भ्रुवन्धरो विशुद्धिमेति सन्ततं हरे गुरौ सुभक्तिमाशु याति नान्यथा गतिं विमोहनं हि देहिनां सुशङ्करस्य विमोहनं हि देहिनां सुशङ्करस्य ಸೊ ಜಲನಾರಾಯಣ ದೇವಸ್ಥಾನದಲ್ಲಿ ದೇವ್ರ ದರ್ಶನ ಆಯ್ತು. ಸೊ ಆಕ್ಚುಲಿ ಇಲ್ಲಿ ವಿಷ್ಣುಗೆ 4 ಕೈಗಳಿರುತ್ತೆ. ಒಂದ್ರಲ್ಲಿ ಚಕ್ರ, ಇನ್ನೊಂದ್ರಲ್ಲಿ ಗದೆ, ಇನ್ನೊಂದ್ರಲ್ಲಿ ಶಂಖ, ಇನ್ನೊಂದ್ರಲ್ಲಿ ಶಾಲಿಗ್ರಾಮ್ ಇಟ್ಕೊಂಡಿರುತ್ತೆ. ಸೊ ಐ ಥಿಂಕ್ ವಿಷ್ಣು ಇಲ್ಲಿ ಮಲಗಿರೋ ಅವತಾರದಲ್ಲಿ ನಾವು ನೋಡ್ಬೋದು, ನೀರಿನ ಮೇಲೆ ಮಲಗಿರೋ ಅವತಾರದಲ್ಲಿ. ಸೊ ಆ ಒಂದು ಸಣ್ಣ ಕ್ಲಿಪ್ ತಗೊಂಡಿದ್ದೀನಿ. ಜನರಲ್ ಆಗಿ ವಿಡಿಯೋಗ್ರಫಿ ಅಲೋ ಮಾಡಲ್ಲ, ಬಟ್ ಸಣ್ಣ ಕ್ಲಿಪ್ ತಗೊಂಡಿದ್ದೀನಿ, ಅದನ್ನ ಕೂಡ ಅಟ್ಯಾಚ್ ಮಾಡ್ತೀನಿ ನಾನು ಈ ವಿಡಿಯೋದಲ್ಲಿ. ಸೊ ಇಟ್ ವಾಸ್ ಡಿವೈನ್. ನನಗೆ ತುಂಬಾ ಇಷ್ಟ ಆಯ್ತು. ಸೊ ಸೊ ಆಲ್ಮೋಸ್ಟ್ ಕಟ್ಮಂಡು ಡೇ 1 ಏನೇನು ಕವರ್ ಮಾಡ್ಕೊಬೇಕು ಅಂತ ಪ್ಲ್ಯಾನ್ ಆಗಿತ್ತು ಅದನ್ನೆಲ್ಲನೂ ಕವರ್ ಮಾಡಿದ್ವಿ. ಸೊ ಶಕ್ತಿಪೀಠ ಆಗಿರ್ಬೋದು, ಪಶುಪತಿನಾಥ್ ಟೆಂಪಲ್ ಆಗಿರ್ಬೋದು, ಆ್ಯಂಡ್ ಇನ್ನೂ ಒಂದು 2-3 ಟೆಂಪಲ್ ಆಗಿರ್ಬೋದು. ಇಲ್ಲಿ ಟೆಂಪಲ್ಸೇ ಏನಕ್ಕೆ ಜಾಸ್ತಿ ವಿಸಿಟ್ ಮಾಡಿದ್ವಿ ಅಂದರೆ, ಆಗಿನ ಕಾಲದಲ್ಲಿ ಜನರಲಿಗೆ ಟೆಂಪಲ್ಸು ಅಥವಾ ದರ್ಬಾರ್ ಆಗಿರ್ಬೋದು, ಅರಮನೆಗಳಾಗಿರ್ಬೋದು ಅಂಥದ್ದೇ ಜಾಸ್ತಿ ಕಟ್ಟಿಸ್ತಿದ್ದು, ಅಥವಾ ಆರ್ಕಿಟೆಕ್ಚರ್ ಎನ್ರಿಚ್ ಮಾಡೋವಂಥ ಒಂದು ಕಲ್ಚರ್ ಅದೇ ಥರ ಇರ್ತಿದ್ರಿಂದ ಅದನ್ನೇ ಜಾಸ್ತಿ ಸೈಟ್ ಸೀಯಿಂಗ್ ಪ್ಲೇಸಸ್ ಅಂತ ನೀವು ಜನರಲಾಗಿ ಯಾವುದೇ ಪ್ಯಾಕೇಜ್ ಬುಕ್ ಮಾಡಿದ್ರೂ ಅದೇ ಇರುತ್ತೆ. ಸೊ ಅದಕ್ಕೆ ಒಂದು ಟೆಂಪಲ್ಸ್ ಸ್ವಲ್ಪ ಜಾಸ್ತಿ ಕವರ್ ಆಗಿದೆ. ಆ್ಯಂಡ್ ನಾನು ಇಲ್ಲಿ ಒಂದು ಅಬ್ಸರ್ವ್ ಮಾಡಿದ್ದು ಏನಂದರೆ, ಜನರಲಾಗಿ ನಮ್ಮದ್ರಲ್ಲಿ ಎಲ್ಲ ಕಾಮನ್ ವೆಹಿಕಲ್ಸ್ಗೆ ವೈಟ್ ಬೋರ್ಡ್ ಇರುತ್ತೆ, ಆಮೇಲೆ ಟ್ಯಾಕ್ಸೀಸ್ಗೆಲ್ಲ ಯೆಲ್ಲೋ ಬೋರ್ಡ್ ಇರುತ್ತೆ. ಆ್ಯಂಡ್ ಇಲ್ಲಿ ಆ್ಯಕ್ಚುಲಿ ನೇಪಾಳದಲ್ಲಿ ರೆಡ್ ಬೋರ್ಡ್ ಇದೆ ನಾರ್ಮಲ್ ವೆಹಿಕಲ್ಸ್ಗೆ, ಆ್ಯಂಡ್ ಟ್ಯಾಕ್ಸೀಸ್ಗೆ ಆ ಥರದಕ್ಕೆಲ್ಲ ಗ್ರೀನ್ ಬೋರ್ಡ್ ಇದೆ. ಆ್ಯಂಡ್ ನೀವು ಇನ್ನೊಂದು ಅಬ್ಸರ್ವ್ ಮಾಡಿದ್ರೆ ಇಲ್ಲಿ ಸಾಕಷ್ಟು ವೈರ್ಸ್, ತುಂಬ ಅಂದರೆ ತುಂಬ ವೈರ್ಸ್ ಇದ್ದಾವೆ. ಅಂದರೆ ಲೈಕ್ ಎಲೆಕ್ಟ್ರಿಕ್ ವೈರ್ಸ್ ಆಗಿರ್ಬೋದು, ಅಥವಾ ಟೆಲಿಕಮ್ಯುನಿಕೇಷನ್ ವೈರ್ಸ್ ಆಗಿರ್ಬೋದು. ಆ್ಯಂಡ್ ನಮ್ಮಮ್ಮ ಹೇಳ್ತಿದ್ರು ನಮ್ಮ ಇಂಡಿಯಾದಲ್ಲೂ ಕೂಡ 70s 80s ಹಾಗೆ ಇರ್ತಿತ್ತು ಅಂತ. ಆಮೇಲೆ ಎಷ್ಟೊಂದು ಇಶ್ಯೂಸ್ ಆದಮೇಲೆ ಅದೆಲ್ಲ ನಿಂತಿದ್ದು ಅಂತ. ಸೊ ಹೋಪ್ ಎಲ್ಲರಿಗೂ ಈ ವಿಡಿಯೋ ಇಷ್ಟ ಆಗಿದೆ ಅನ್ಕೋತೀವಿ. ಈ ವ್ಲಾಗ್ನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಸೊ ಪ್ಲೀಸ್ ಟು ಸಬ್ಸ್ಕ್ರೈಬ್ ಟು ಮೈ ಚಾನಲ್, ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡೋದು ಮರಿಬೇಡಿ. ಆದಷ್ಟು ಬೇಗ ಮತ್ತೊಂದು ವ್ಲಾಗ್ ಜೊತೆ ಬ್ಯಾಕ್ ಆಗ್ತೀನಿ. ಅಂಟಿಲ್ ದೆನ್ ಸ್ಟೇ ಟ್ಯೂನ್, ಲವ್ ಯು ಆಲ್, ಟೇಕ್ ಕೇರ್, ಬಾಯ್. ಸಬ್ಸ್ಕ್ರೈಬ್ ಮಾಡೋದು ಮರಿಬೇಡಿ. ಥ್ಯಾಂಕ್ ಯು.